ನನ್ನ ಹೆಸರು ತನ್ಮಯ ಅಂದ್ಬಿಟ್ಟು ನಾನು ಬೆಂಗಳೂರಿಂದ ಬಂದಿದ್ದೀನಿ. ನಾನು ಆಗ್ಲೇ ದಸರಾ ಶುರುದಿಂದ ಬಂದಿದ್ದೀನಿ. ನಿಜವಾಗ್ಲೂ ಈ ಸಲ ದಸರಾ ಮಾತ್ರ ಎಷ್ಟು ಆಸಮಾಗಿ ಮಾಡಿದ್ದಾರೆ ಅಂದ್ರೆ, ಇನ್ನೂ ಬೆಂಗಳೂರು ಜನಗಳು ಎಷ್ಟು ಜನ ಮಿಸ್ ಮಾಡ್ಕೊಂಡಿದ್ದೀರಾ. ಇನ್ನೂ 3 ದಿನ 4 ದಿನ ಇದೆ. ಜೊತೆಗೆ 1ನೇ ತಾರೀಕು 2ನೇ ತಾರೀಕು ಡ್ರೋನ್ ಶೋ ಇದೆ. ಆಮೇಲೆ ಶ್ರೀರಂಗಪಟ್ಟಣದಲ್ಲೂ 6ನೇ ತಾರೀಕುವರೆಗೂ ವಿಜಯ್ ಪ್ರಕಾಶ್ ಬಂದಾಡ್ತಾರೆ. ಇಲ್ಲಿ ಯುವ ದಸರಾ ಅಂದ್ಬಿಟ್ಟು ಉತ್ತನಹಳ್ಳಿಲಿ 5 ದಿನ ತುಂಬಾ ಆಸಮ್ ಪ್ರೋಗ್ರಾಮ್ ಇತ್ತು. ಮೊದಲನೇ ದಿನ ಅರ್ಜುನ್ ಜನ್ಯ ಬಂದಿದ್ರು, ಜೊತೆ ಮ್ಯೂಸಿಕ್ ಸಿಂಗರ್ ಮ್ಯೂಸಿಕ್ ಡೈರೆಕ್ಟರ್ಗಳು. 2ನೇ ದಿನ ಪ್ರೀತಮ್ ಚಕ್ರವರ್ತಿ ಜೊತೆಗೆ ಅವರ ಬ್ಯಾಂಡ್ ಎಲ್ಲ ಬಂದಿತ್ತು. 3ನೇ ದಿನ ಜುಬಿನ್ ನೌಟಿಯಾಲ್ ಬಂದಿದ್ರು. 4ನೇ ದಿನ ದೇವಿಶ್ರೀ ಪ್ರಸಾದ್, ಅವ್ರ ಹೆಸರು ಕೇಳಕ್ಕೆ ಚೆನ್ನ ಅಂತ, ಅದ್ರಲ್ಲಿ ಅವ್ರದ್ದು ಒಂದು ಹಾಡು ಬೇಜಾರಾಗ್ಲಿಲ್ಲ. 11:30 ತನಕ ಎಕ್ಸ್ಟೆಂಡ್ ಮಾಡ್ಬಿಟ್ರು ಅವತ್ತು. ಕೊನೆ ದಿನ ಅಂತೂ ಸುನಿಧಿ ಚೌಹಾಣ್ ಬಂದಿದ್ರು. ಅವ್ರ ಡ್ಯಾನ್ಸ್ ಏನು, ಅವ್ರ ಫೈರ್ ಏನು, ಅವ್ರ ಹಾಡೇನು. ಯುವ ದಸರಾದಲ್ಲಿ ಉತ್ತನಹಳ್ಳಿ ಮೈದಾನದಲ್ಲಿ 5 ದಿನ ತುಂಬಾ ಆಸಮ್ ಪ್ರೋಗ್ರಾಮ್ ನಡೀತು. ಅದೇ ತರ ಇಲ್ಲೂ ಸುಮಾರು ವೇದಿಕೆಗಳಲ್ಲಿ ಸುಮಾರು ಕಾರ್ಯಕ್ರಮಗಳು ಚೆನ್ನಾಗಿ ನಡೀತಾ ಇದೆ. ನಿನ್ನೆ ವಿಜಯ್ ಪ್ರಕಾಶ್ ಅವ್ರು ಬಂದಿದ್ರು, ಅವರ ಮಧುರ ಧ್ವನಿಯಲ್ಲಿ ಜನನ ರಂಜಿಸಿ ಹೋದ್ರು. ಅದೇ ತರ ಈಗ ನಾಳೆ ಏರ್ ಶೋ ಇದೆ. ಆಮೇಲೆ ಪಂಜಿನ ಕವಾಯತು ಮೈದಾನದಲ್ಲಿ ಡ್ರೋನ್ ಶೋ ಇದೆ. ಡ್ರೋನ್ ಶೋ ಜನಗಳ ಡಿಮ್ಯಾಂಡ್ಗೋಸ್ಕರ ಇನ್ನೂ 2 ದಿನ ಅಕ್ಟೋಬರ್ 1 ಅಕ್ಟೋಬರ್ 2 ಕಂಟಿನ್ಯೂ ಮಾಡಿದ್ದಾರೆ. KRS ಅಂತೂ 2 ಕಣ್ಣು ಸಾಲದಿಲ್ಲ ನೋಡೋದಕ್ಕೆ. ಅಷ್ಟು ಚೆನ್ನಾಗಿ ಈ ಸಲ ಮಾತ್ರ ನಾವು KRS ಅಲ್ಲಿ ಇದೀವಾ ಇಲ್ಲ ಸ್ವರ್ಗದಲ್ಲಿ ಇದೀವಾ ಅನ್ನಿಸ್ಬಿಡುತ್ತೆ. ಆ ರೀತಿ ರಂಜಿಸಿದ್ದಾರೆ ರೀ. KRS ನೋಡಕ್ಕೆ 2 ಕಣ್ಣು ಸಾಲಲ್ಲ. ಇಂಥ ಸಮಯದಲ್ಲಿ KRS ಮಿಸ್ ಮಾಡ್ಕೋಬೇಡಿ. ಒಂದು ಸಲ ಬಂದು KRS ನೋಡ್ಕೊಂಡು ಹೋಗಿ. ದಸರಾದವರೆಗೂ ಲೈಟಿಂಗ್ಸ್, ಮ್ಯೂಸಿಕಲ್ ಫೌಂಟನ್ನು, ಬೇರೆ ಎಲ್ಲಾ ತರ ಆಕ್ಟಿವಿಟೀಸ್ಗಳು ಅಲ್ಲಿವೆ. ಖಂಡಿತ ಮಿಸ್ ಮಾಡ್ಕೋಬೇಡಿ. ಅದೇ ತರ ಆಹಾರ ಮೇಳ ಅಂತ ಮಾಡಿದ್ದಾರೆ, ಆಸಮ್. ಆಮೇಲೆ ರೈಲ್ವೆ ಸ್ಟೇಷನ್ ಆಪೋಸಿಟ್ ಅಲ್ಲಿ ಮಾರಾಟ ಮಳಿಗೆ ಇವೆ. ಅದೇ ತರ ಬೇರೆ ಬೇರೆ ವೇದಿಕೆಗಳೆಲ್ಲ ಸುಮಾರು ಪ್ರೋಗ್ರಾಮ್ಗಳು ನಡೀತು. ಜಂಬೂ ಸವಾರಿಗೆ ಪ್ರತಿದಿನ 5:30 ಬೆಳಗ್ಗೆ 7 ಗಂಟೆ 2 ಸಲನೂ ಆನೆ ವಾಕ್ ಮಾಡ್ಕೊಂಡು ಹೋಗ್ತಿತ್ತು. ಎಲ್ಲ ನೋಡಿ ಎಂಜಾಯ್ ಮಾಡಿದೀವಿ. ಜಂಬೂ ಸವಾರಿ ದಿನ ಏನಿದೆಯಲ್ಲ, ಚಾಮುಂಡೇಶ್ವರಿ ದೇವಿನ ಹೊತ್ತುವಂತ ಆನೆಗಳು, ಜೊತೆಗೆ ಬೇರೆ ವಿವಿಧ ಊರಿಂದೆಲ್ಲ ಬಂದು ಡೊಂಗರ ಕುಣಿತ, ಕೋಲು ಕುಣಿತ, ಬೇರೆ ನೃತ್ಯ ನಾಟ್ಯಗಳು, ಬೇರೆ ಎಲ್ಲಾ ತರ ಪ್ರೊಸೆಷನ್ಸು ಇವೆ. ಕಣ್ಣಾರ ನೋಡಿ, ಮನೇಲಿ ಕೂತ್ಕೊಂಡು ಟಿವಿಲಿ ನೋಡಕ್ಕಿನ್ನ ಮೈಸೂರಿಗೆ ಬಂದು ಮೈಸೂರು ದಸರಾ ಎಂಜಾಯ್ ಮಾಡಿ. ಯಾಕೆಂದ್ರೆ ಈ ಸಲ 8ನೇ ದಸರಾ ನಡೀತಾ ಇರೋದು. 7 ವರ್ಷ ಈ ತರ ವಿಜೃಂಭಣೆಯಿಂದ ಇದ್ರೂ ಈ ಸಲ ದಸರಾ ಮಾತ್ರ ರಿಮಾರ್ಕಬಲ್. ಅಷ್ಟು ಚೆನ್ನಾಗಿ, ಅಷ್ಟು ಜನ ಬೇರೆ ಕಡೆಯಿಂದೆಲ್ಲ ಬಂದು ಜನ ಎಂಜಾಯ್ ಮಾಡಿ ಹೋಗ್ತಾ ಇದ್ದಾರೆ. ಮೈಸೂರವ್ರು ನೋಡದೇ ಇರೋರೇ ಬನ್ನಿ, ಬೆಂಗಳೂರವ್ರು ಬನ್ನಿ, ಕರ್ನಾಟಕದ ಸುತ್ತಮುತ್ತ ಇರೋರೆಲ್ಲ ಬನ್ನಿ, ದಸರಾ ಎಂಜಾಯ್ ಮಾಡಿ. ನಾನು 11 ದಿನ ಯಾವುದೇ ಕೆಲಸ, ಯಾವುದೇ ಏನು ತೊಂದರೆ ಬೇಡ ಅಂತ ನೆಮ್ಮದಿಯಾಗಿ ದಸರಾ ಎಂಜಾಯ್ ಮಾಡ್ತಾ ಇದ್ದೀನಿ ನಿಮ್ಮ ಜನತೆಯ ಸಹಕಾರದಿಂದ. ದಯವಿಟ್ಟು ನಿಮ್ಮೆಲ್ಲರಿಗೆಲ್ಲ ದಸರಾ ಹಬ್ಬದ ಮತ್ತೊಮ್ಮೆ ಶುಭಾಶಯಗಳು. ನಾನು ತನ್ಮಯ ರಾವ್, ಬೆಂಗಳೂರಿನಲ್ಲಿ ವಾಸಿಸ್ತೇನೆ. ಬಾಯ್. Kerala. Your name, sir? Setu. When did you come, sir, from Mysore? This Dasara Okay, this Dasara. and Palace. Okay, so you came for watching from Mysore Palace. Yeah, Today Mysore only you Palace. came? Today only you came? Yeah, today only. Today 2-3 days here. Okay, Hmm. so what did you watch today in Mysore? This most I want Dasara late and most important. Did you like the lights, sir? Yeah, late evening, night. Did you watch that? No, first time I am watching. Interesting. How was it, sir? Lighting, how was it? Before I watch too much videos Okay. because I come too far from Kerala. Okay. Hmm. Okay, sir. Thank you, sir. Okay, thank you.